ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಬೂದುಗುಂಬಳಕಾಯಿ ಹಲ್ವ ಮಾಡ್ತಾಯಿದ್ದೀನಿ. ಅಂದರೆ ಕಾಶಿ ಹಲ್ವ. ನಮ್ಮ ಕರ್ನಾಟಕದಲ್ಲಿ ಇದು ತುಂಬಾ ಸ್ಪೆಷಲ್. ಇದು ಸ್ವಲ್ಪ ಫೇಮಸ್ ಅಂತಲೂ ಹೇಳ್ಬೋದು. ತುಂಬಾ ಸಿಂಪಲ್ಲು, ತುಂಬಾ ಈಸಿ. ಈಗ ನಾವೆಲ್ಲ ಮದುವೆ ಮನೇಲಿ ತುಂಬಾ ತಿಂದಿರ್ತೀವಿ. ಇಷ್ಟು ಟೇಸ್ಟಾಗಿರುತ್ತೆ, ನಾವು ಮನೇಲಿ ಮಾಡಿ ತಿನ್ಬೋದಾ ಅನ್ನೋ ರೀತಿಲಿರುತ್ತೆ. ಖಂಡಿತವಾಗ್ಲೂ ಈಸಿಯಾಗಿ ಸಿಂಪಲ್ ರೆಸಿಪಿಯಾಗಿ ಆರಾಮಾಗಿ ನಾವು ಮನೇಲೇ ಮಾಡಿ ತಿನ್ಬೋದು. ಅದು ತುಂಬಾ ಈಸಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸು. ಏನಿಲ್ಲ, ನಾವು ಒಂದು ಅರ್ಧ ಕೆ ಜಿ ತಂದಿದ್ದೀವಿ ಅಂದರೆ ಮನೇಲಿ 4-5 ಜನ ಆರಾಮಾಗಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಲ್ಲಿ ನಾನು ಅರ್ಧ ಕೆ ಜಿ ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಕೆಲವೊಂದು ಕಡೆ ಡ್ಯಾಮೇಜ್ ಆಗಿರೋದನ್ನೆಲ್ಲ ತೆಗ್ದಿದ್ದೀನಿ. ಮತ್ತು ಇದನ್ನು ಕ್ಲೀನಾಗಿ ವಾಶ್ ಮಾಡಿ ನಾನು ಕಟ್ ಮಾಡ್ತಾಯಿದ್ದೀನಿ. ಏಕೆಂದರೆ ಮಣ್ಣು ಇರುತ್ತಲ್ವ, ತುಂಬಾ ಮಣ್ಣಿರುತ್ತೆ ಮೇಲ್ಗಡೆ ಎಲ್ಲ. ಸೊ ಅದರಿಂದ ನಾನು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು, ಮತ್ತು ಇಲ್ಲಿ ಸೆಂಟ್ರಲ್ಲಿ ಏನು ಅದರದ್ದು ಸೀಡ್ಸ್ ಇದೆಯಲ್ಲ, ಆ ಸೀಡ್ಸ್ನೆಲ್ಲ ತೆಗಿತಾ ಇದ್ದೀನಿ. ನೀವು ಅಷ್ಟೇ ಮಾಡ್ಕೋಬೇಕು ಅಂತಂದರೆ ಕ್ಲೀನಾಗಿ ತೆಗೆದು, ಮತ್ತು ಅದು ಸಿಪ್ಪೆ ಏನು ನಾವು ಪೀಲ್ ಮಾಡಿರ್ತೀವೋ ಅದಾದಮೇಲೂ ಒಂದ್ಸಲಿ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಯಾಕಂತಂದರೆ ಸ್ವಲ್ಪ ಎಲ್ಲ ಒಂಥರ ಮಾರ್ಕ್ ಥರ ಆಗೋಗಿರುತ್ತೆ ಸಿಪ್ಪೆ ತೆಗಿಯೋ ಟೈಮಲ್ಲಿ. ಮತ್ತು ಕೈ ಜಾರ್ತಾ ಇರುತ್ತೆ ಅದು ಸಿಪ್ಪೆ ತೆಗಿಯೋ ಟೈಮಲ್ಲಿ. ಈಗ ನಾನು ಇದರಲ್ಲಿ ಏನು ತುರಿದಿಟ್ಕೊತೀವಲ್ಲ ನಾವು ಅದರಲ್ಲೇ ನಾನು ತುರಿದಿಟ್ಕೊತಾ ಇದ್ದೀನಿ. ನಿಮ್ಮದ್ರಲ್ಲಿ ಏನಾದರೂ ಚಿಕ್ಕದಿನ್ನ ಅದು ಹೋಲ್ಸ್ ಏನಾದರೂ ಚಿಕ್ಕದಿದ್ದರೆ ಇನ್ನೂ ಚಿಕ್ಕದ್ರಲ್ಲೇ ಮಾಡ್ಕೋಬೋದು. ಬಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ದಪ್ಪ ಆಗಿಬಿಟ್ರೆ ಅದೊಂಥರ ಅಷ್ಟು ಇದು ಕೊಡಲ್ಲ ಬಾಯಿಗೆ. ಅದು ಬಾಯಿಗೆ ಒಂಥರ ಕಚಕ್ ಅನ್ನೋ ಥರ ಇರುತ್ತೆ, ಜಾಸ್ತಿ ದಪ್ಪ ಆಗಿಬಿಟ್ರೆ. ಸೊ ಮೀಡಿಯಮಾಗಿ ಅದೇನು ಹೋಲ್ಸ್ ಇರುತ್ತಲ್ಲ, ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಅಷ್ಟು ಹೋಲ್ಸಿದ್ರೆ ಸಾಕು. ಆ ರೀತಿಲಿ ಎಲ್ಲ ತುರಿದಿಟ್ಕೊಂಡ್ರೆ ಸಿಂಪಲಾಗಿಯೇ ಈಸಿಯಾಗಿ ಆರಾಮಾಗಿ ಒಂದು 15-20 ನಿಮಿಷದ ಒಳಗಡೆ ನಾವು ಕಾಶಿ ಹಲ್ವನ ಮನೇಲಿ ರೆಡಿ ಮಾಡ್ಕೋಬೋದು. ಮನೆಗೆ ಮಕ್ಕಳು ಬರೋ ಟೈಮಲ್ಲಿ ನಾವು ಆಫ್ಟರ್ನೂನ್ ಟೈಮಲ್ಲಿ ಇದನ್ನು ಮಾಡಿಟ್ಬಿಟ್ರೆ ಅಂತೂ ಈವ್ನಿಂಗ್ ಬಂದಾಗಂತೂ ಮಕ್ಕಳಿಗೆ ಬೌಲಲ್ಲಿ ಹಾಕಿ ಸರ್ವ್ ಮಾಡಿಕೊಟ್ಬಿಟ್ರೆ ಅವರಲ್ಲಿ ನೋಡಬೇಕು ಖುಷಿನ, ಎಷ್ಟು ಖುಷಿ ಇರುತ್ತೆ ಅಂತ. ಆ ಖುಷಿ ನೋಡೋಕ್ಕಾದರೂ ನಾವು ಈ ಥರ ಸರ್ಪ್ರೈಸ್ಗಳು ಕೊಡ್ತಾಯಿದ್ರೆ 100% ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈಗ ನಂದು ಆಲ್ರೆಡಿ ಇದನ್ನು ನಾನು ತುರಿದಿಟ್ಕೊಂಡಿದ್ದೇನೆ. ಅದು ಇನ್ನೂ ಏನಾದ್ರೊಳಗಡೆ ಇದೆಯಾ ಅದೆಲ್ಲ ನಾನು ಕ್ಲೀನಾಗಿ ತೆಗೆದು ಇಟ್ಕೊಂಡಿದ್ದೇನೆ. ಯಾಕಂದರೆ ವೇಸ್ಟ್ ಮಾಡೋದು ಬೇಡ ಅಲ್ವಾ ಫ್ರೆಂಡ್ಸ್. ಇದು ಬೂದುಗುಂಬಳಕಾಯಿ ನೀವು ಹಲ್ವ ಮಾಡಬೇಕಾದ್ರೆ ಏನಾದರೂ ಒಂದೊಂದ್ಸಲಿ ಒಬ್ಬೊಬ್ಬರು ನೀರೆಲ್ಲ ಹಿಂಡ್ಬಿಟ್ಟು ಫ್ರೈ ಮಾಡ್ತಾರೆ, ಒಬ್ಬೊಬ್ಬರು ನೀರು ಸಮೇತನೂ ಹಾಕಿ ಫ್ರೈ ಮಾಡ್ತಾರೆ. ನಾನು ಇಲ್ಲಿ ಸ್ವಲ್ಪ ಅಂದರೆ ಕಂಪ್ಲೀಟಾಗಿ ನೀರನ್ನ ನಾನು ತೆಗಿತಾ ಇಲ್ಲ. ಸ್ವಲ್ಪ ಲೈಟಾಗಿ ಏನು ಹೆವಿ ನೀರಿದೆಯೋ ಅಲ್ಲಿ ಮಾತ್ರ ಸ್ವಲ್ಪ ಹಿಂಡ್ಕೊಂಡು ಒಂದು ಬೌಲಲ್ಲಿ ಇಟ್ಕೊತಾ ಇದ್ದೀನಿ. ನೀವು ನೋಡ್ಬೋದು ನಂದು ಅದೇನು ಕಟಿಂಗ್ ವೆಜಿಟೇಬಲ್ ಕಟ್ ಮಾಡೋ ಪ್ಲೇಟ್ ಇದೆಯಲ್ಲ, ಆ ಪ್ಲೇಟ್ ಒಳಗಡೆ ನಾನು ಅದರೊಳಗಡೆ ಎಲ್ಲ ನೀರು ಹಿಂಡ್ಕೊತಾ ಇದ್ದೀನಿ. ನೋಡ್ಬೋದು ಸ್ವಲ್ಪ ಲೈಟಾಗಿ, ಅಂದರೆ ಹೆವಿ ಪ್ರೆಸ್ ಮಾಡಿ ನಾನೇನು ನೀರು ತೆಗಿತಾ ಇಲ್ಲ, ಜಸ್ಟ್ ಒಂದು ಇದರಲ್ಲಿ ತೆಗಿತಾ ಇದ್ದೀನಿ ನೀರು. ಮತ್ತು ಆ ನೀರನ್ನ ಬೇಕಂತಂದರೆ ನೀವು ಒಬ್ಬೊಬ್ರು ಯೂಸ್ ಮಾಡ್ತಾರೆ, ಒಬ್ಬೊಬ್ರು ಯೂಸ್ ಮಾಡಲ್ಲ. ಬಟ್ ಆ ನೀರು ಒಂದು ಹೆವಿ ಆದರೆ ಹಾಕ್ಕೋಬೇಡಿ, ಸ್ವಲ್ಪ ಇದ್ದರೆ ಅದನ್ನು ಹಾಕ್ಕೊಂಡೇ ಫ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬಟ್ ನೀರು ಅದು ಯಾಕಂದರೆ ನೀರಲ್ಲೇ ಅಲ್ವಾ ಎಲ್ಲ ಇರೋದು, ವಿಟಮಿನ್ಸು ಪ್ರೋಟೀನ್ಸು ಎಲ್ಲ ಅದರಲ್ಲೇ ಇರುತ್ತೆ. ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ. ಬಟ್ ಹೆವಿ ಅನ್ನಿಸಿದ್ರೆ ಮಾತ್ರ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ರಿಮೂವ್ ಮಾಡಿಬಿಡಿ. ಈಗ ನೀವು ನೋಡ್ಬೋದು ನಾನು ಕಂಪ್ಲೀಟಾಗಿ ಎಲ್ಲ ತೊಗೊಂಡು ಕ್ವೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ನೋಡಿ, ನಾನು ಮಾಡಿರೋ ಇದರಲ್ಲಿ ತುಂಬಾ ನೀರು ಬಂದ್ಬಿಟ್ಟಿದೆ. ಸೊ ನಾನು ಇದನ್ನು ಎಷ್ಟು ಬೇಕೋ ಅಷ್ಟು ತೊಗೊತೀನಿ. ಈಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ನಾನೆಲ್ಲ ತುರಿದು ಇಟ್ಕೊಂಡಿದ್ದೀನಿ. ಈಗ ನಮಗೆ ಒಂದು ಬಾಣಲಿ, ಒಂದು ಪ್ಯಾನ್, ಏನಾದರೂ ನಾನ್ ಸ್ಟಿಕ್ ಪ್ಯಾನ್ ಇದ್ರೂ ನೀವು ಯೂಸ್ ಮಾಡ್ಕೋಬೋದು, ಅದರಲ್ಲೂ ಚೆನ್ನಾಗಿರುತ್ತೆ. ಬಟ್ ನಾನು ಸ್ಟೀಲ್ ಇದರಲ್ಲೇ ಮಾಡ್ತಾಯಿದ್ದೀನಿ. ನೋಡ್ಬೋದು ಈಗ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಅದು ಆ್ಯಕ್ಚುಲಿ ಅದು ಬಿಸಿ ಆದಮೇಲೆ ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ತುಪ್ಪದಲ್ಲಿ ಗೋಡಂಬಿ ಎಲ್ಲ ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಲ್ಲ, ನಿಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ನಾನು ಇಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ನೀವು ಬೇಕಂತಂದರೆ ಡ್ರೈ ಫ್ರೂಟ್ಸಲ್ಲಿ ಬಾದಾಮ್ ಸಹ ನೆನೆಸ್ಬಿಟ್ಟು ಕಟ್ ಮಾಡಿ ಫ್ರೈ ಮಾಡ್ಕೋಬೋದು. ಮತ್ತು ಕಿಸ್ಮಿಸ್ ಏನು ಒಣ ದ್ರಾಕ್ಷಿ ಇದೆಯಲ್ಲ ಅದನ್ನು ಸಹ ಹಾಕಿ ಫ್ರೈ ಮಾಡ್ಕೋಬೋದು. ಬಟ್
ಅದೂ ಒಬ್ಬೊಬ್ರು ಕಿಸ್ಮಿಸ್ ಅಂತೂ ಮಕ್ಕಳು ತಿನ್ನೋದೇ ಇಲ್ಲ, ಒಂದೊಂದು ಸಲ ಎತ್ತಿಟ್ಬಿಡ್ತಾರೆ. ಸೊ ಆದ್ದರಿಂದ ನಾನು ಬರೀ ಬಾದಾಮ್ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದೇ ತುಪ್ಪದಲ್ಲಿ ನಾನು ಏನು ಬೂದುಗುಂಬಳಕಾಯಿನ ತುರಿದಿಟ್ಕೊಂಡಿದ್ನೋ ಆ ಬೂದುಗುಂಬಳಕಾಯಿ ಅಂದರೆ ನೀರೆಲ್ಲ ಸ್ವಲ್ಪ ತೆಗ್ದಿದ್ನಲ್ಲ, ಅದನ್ನು ತುಪ್ಪದಲ್ಲೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡ್ಬೋದು, ಬಟ್ ಇದರಲ್ಲಿ ನೀರಿನ ಅಂಶ ತುಂಬಾ ಇರುತ್ತೆ. ಅದು ಸ್ವಲ್ಪ ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಈಗ ಅದು ರಾ ಸ್ಮೆಲ್ಲೆಲ್ಲ ಆಗಿ ಒಂದು 2-3 ನಿಮಿಷ ಆದಮೇಲೆ ನಾನು ಏನು ನೀರು ಇಟ್ಕೊಂಡಿದ್ದೆ, ನಾನು ಫುಲ್ಲು ನೀರು ಹಾಕ್ಕೊಂಡಿಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ಅರ್ಧ ತೆಗ್ದು ಅರ್ಧ ಹಾಕ್ಕೊಂಡಿದ್ದೆ, ಯಾಕಂದರೆ ಜಾಸ್ತಿನೇ ಇತ್ತು ನೀರು ಅಂತೇಳಿ. ಅದೇ ನೀರಲ್ಲಿ ಇವಾಗ ಮತ್ತೆ ಬಾಯ್ಲ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಅದು ಸ್ವಲ್ಪ ಬೇಯಬೇಕಲ್ವ. ಬೆಂದಿಲ್ಲ ಅಂತಂದರೆ ಅದು ಸ್ವಲ್ಪ ಬಾಯಿಗೆ ಒಂಥರ ರಬ್ಬರ್ ಥರ ಕಚಕ್ ಕಚಕ್ ಅಂತ ಇರುತ್ತೆ. ಸೊ ಅದರಿಂದ ನಾನು ಅದನ್ನು ನೀರಲ್ಲೇ ಒಂದು 5 ನಿಮಿಷ ಅಷ್ಟು ಬೇಯಿಸ್ಕೊಂಡಿದ್ದೀನಿ. ನೋಡಿ, ತುಪ್ಪ ಎಲ್ಲ ಸೈಡಲ್ಲಿ ಹಾಗೇ ಇದೆ. ಮೀನು ಬೇಯ್ತಾ ಅದು ಒಂದೊಂದು ಕಡೆ ನೀರಲ್ಲಿ, ಅದೇ ನೀರಲ್ಲೇ ತುಪ್ಪ ಸೈಡಿಗೆ ಅದೆಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಿದೆಯೋ ಅದೆಲ್ಲ ತುಪ್ಪನೇ. ಈಗ ನಾನು ಇಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ನೀವು ಬೇಕಂತಂದರೆ ಫುಡ್ ಕಲರು ಆ್ಯಡ್ ಮಾಡ್ಕೋಬೋದು. ಗ್ರೀನ್ ಎಲ್ಲೋ ಆರೆಂಜ್ ಈ ಥರ ಬರುತ್ತಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೋಬೋದು. ಮತ್ತು ಕೇಸರಿ ಹೂವು ಬರುತ್ತಲ್ಲ, ಅದನ್ನು ಸಹ ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ಈಗ ಅದೇನು ನೀರಿನ ಅಂಶ ಎಲ್ಲ ಮ್ಯಾಕ್ಸಿಮಮ್ ನಂದು ಒಂದು 80% ಅಷ್ಟು ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ. ಆ ಡ್ರೈ ಆದಾಗ ನಾನೇನು ಮಾಡಿದ್ದೀನಿ, ಶುಗರ್ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಇವಾಗ ನೀರು ಮೊದಲಿಗೂ ಇದಕ್ಕೂ ಎಷ್ಟು ಇತ್ತು. ಬೇಕಂದರೆ ನಿಮ್ಗೇನಾದರೂ ನೀರು ಥರ ಇರಬೇಕು ಅನಿಸಿದ್ರೆ ನೀವು ಸ್ವಲ್ಪ ಅದಕ್ಕೆ ಬರೋವರೆಗೂ ಬೇಕಂದರೆ ಇಟ್ಕೊಳ್ಳಿ. ಅದಾದಮೇಲೆ ನಾನು ಶುಗರ್ ಹಾಕ್ಕೊಂಡು ಅದೆಲ್ಲ ಮೆಲ್ಟ್ ಆದಮೇಲೆ ಅದನ್ನು ಸ್ವಲ್ಪ ಅದರಲ್ಲೇ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ತುಪ್ಪ ಹಾಕಿ ಮತ್ತೆ ಕಲಿಸ್ಕೊತಾ ಇದ್ದೀನಿ. ಅದು ಡ್ರೈ ಆಗ್ತಾ ಏನೋ ಅದು ಸಕ್ಕರೆ ಅಂಶ ಮತ್ತು ತುಪ್ಪನ ಅದು ಫುಲ್ಲು ತೊಗೊಂಬಿಟ್ಟಿರುತ್ತಲ್ಲ, ಆ ಟೈಮಲ್ಲಿ ನಾನು ಒಂದೊಂದು ಸ್ಪೂನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೂ ತುಪ್ಪ ಎಕ್ಸ್ಟ್ರಾ ಬೇಕು ಅನ್ನೋದಾದರೆ, ಇಷ್ಟಪಡೋದಾದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಮತ್ತು ನಾನು ಏನು ಗೋಡಂಬಿ ಹುರಿದಿಟ್ಕೊಂಡಿದ್ನೋ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ಜಜ್ಜಿಟ್ಕೊಂಡಿದ್ದೆ ಪೌಡ್ರ್ ಮಾಡಿ, ಅದನ್ನು ಸಹ ಈ ಟೈಮಲ್ಲಿ ಇನ್ನೇನು ನಾವು ಒಂದು 5 ನಿಮಿಷ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೂ ನೀರಿನ ಅಂಶ ಸ್ವಲ್ಪ ಇದೆ, ಅದನ್ನು ಹಾಗೆ ಫ್ರೈ ಮಾಡ್ಕೊತಾ ನೋಡ್ಬೋದು. ಇವಾಗ ಆಗಿದೆ ನೋಡಿ. ಈಗ ಬಾಣಲಿ ತುಪ್ಪ ನೀರು ಎರಡೂ ಬಾಣಲಿನ ಬಿಟ್ಟಿದೆ. ಈಗ ಇದು ಸಪ್ರೇಟ್ ಆಗಿದೆ, ಅದು ಸಪ್ರೇಟ್ ಆಗಿದೆ. ಈ ರೀತಿ ನಮಗೆ ಅದು ಕಂಪ್ಲೀಟಾಗಿ ನೀರಿನ ಅಂಶ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಎಲ್ಲದು ಬಿಟ್ಟಾಗ ನಮಗೆ ಇದು ಕಂಪ್ಲೀಟಾಗಿ ಆಗಿದೆ ಅಂತ. ಯಾವುದೇ ರೀತಿ ತಳ ಹಿಡ್ದಿಲ್ಲ. ಈ ರೀತಿಲಿ ನಾವು ತಳ ಹಿಡಿದೇ ಇರೋ ರೀತಿಲಿ ನೋಡಿಕೊಂಡು ಫ್ರೈ ಮಾಡ್ಕೋಬೋದು. ಇನ್ನೂ ನಿಮಗೆ ಡ್ರೈ ಬೇಕು ಅನ್ನೋದಾದರೆ ಇನ್ನೂ ಡ್ರೈ ಮಾಡ್ಕೊಳ್ಳಿ. ಈಗ ನೀರಿನ ಅಂಶ ಇದೇ ಬೇಡ ನೀರಿನ ಅಂಶ ಅನ್ನೋದಾದರೆ ಇನ್ನು ಅದು ಸೈಡಲ್ಲಿ ಕುದೀತಿದೆಯಲ್ಲ, ಅದು ಆ್ಯಕ್ಚುಲಿ ಎಲ್ಲ ತುಪ್ಪನೇ, ಅದು ನೋಡ್ಬೋದು, ಅದು ಆ್ಯಕ್ಚುಲಿ ತುಪ್ಪ ಅದು. ಸೊ ಆ ರೀತಿಲಿ ತುಪ್ಪ ಸಪ್ರೇಟ್ ಆಗಿದೆ, ಮತ್ತು ಅದೇನು ಬೂದುಗುಂಬಳಕಾಯಿ ಎಲ್ಲ ಸಪ್ರೇಟ್ ಆಗಿದೆ. ಸೊ ಅಂದರೆ ಬಾಣಲಿನ ಬಿಟ್ಟಿದೆ ಅಂದರೆ ಒಂದು ಅಡುಗೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಈಗ ನಾನು ಒಂದು ಸರ್ವಿಂಗ್ ಬೌಲಿಗೆ ತೊಗೊತಾ ಇದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಇದಕ್ಕೆ ಬೇಕಂದರೆ ಸಪ್ಪೆ ಕೋವ ಸಹ ಆ್ಯಡ್ ಮಾಡ್ಕೋಬೋದು, ಅದು ಇನ್ನೂ ಹೆವಿ ಟೇಸ್ಟ್ ಕೊಡುತ್ತೆ. ಬಟ್ ನಾನು ಮನೇಲೇ ಸಿಗುವಂಥ ಸಿಂಪಲ್ಲಾಗೆ ಕಾಶಿ ಹಲ್ವಾ ಹೇಗೆ ಮಾಡೋದು ಅಂತೇಳಿ ನಾನು ಇಲ್ಲಿ ತೋರಿಸಿದ್ದೀನಿ. ಈಗ ನಾವು ವೆಜಿಟೇಬಲ್ ತೊಗೊಂಬಂದಾಗ ಇದನ್ನು ತೊಗೊಂಡ್ಬಂದ್ಬಿಟ್ರೆ ನಾವು ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಬೇಕಂದರೆ ನೀವು ಸಪ್ಪೆ ಕೋವ ಸಹ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.